ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪ್ರೀವಿಯಸ್ ವಿಡಿಯೋ ಮಂಚೀಸ್ ಸಿಲ್ಕಲ್ಲಿ ಸಾರಿ ಶಾಪಿಂಗ್ ಮಾಡಿದ್ದು ವಿಡಿಯೋಗೆ ಗ್ರೇಟ್ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತವಾಗಿ ಆ ಸಾರಿ ಪ್ರೈಸನ್ನು ಈ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ತೀನಿ. ಹಾಗೆ ನಾನು ಹೇಳ್ದ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ ಅದನ್ನೆಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾಗೆ ಇವತ್ತು ನಾನು ಚಿಕ್ಕಪೇಟೆಗೆ ಹೊರಟಿದ್ದೀನಿ. ಚಿಕ್ಕಪೇಟೆಯಲ್ಲಿ ಎಲ್ಲೆಲ್ಲಿ ಏನೇನು ತೊಗೋತೀನಿ, ಎಷ್ಟು ಪ್ರೈಸ್, ಹೊಸದೆಲ್ಲ ಏನು ಬಂದಿದೆ ಅದನ್ನು ಎಲ್ಲನೂ ಈ ಎಂಟೈರ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಚಿಕ್ಕಪೇಟೆಗೆ ಹೋಗ್ಬೇಕಾದ್ರೆ ಸ್ಪೆಷಲಿ ಹೀಗೆ ಹೋಗೋದು, ಮಾಸ್ಕ್ ಹಾಕ್ಕೊಂಡು, ಸ್ಕಾರ್ಫ್ ಹಾಕ್ಕೊಂಡು, ಸ್ಯಾನಿಟೈಸರ್, ಒಂದು ಬ್ಯಾಕ್ ಪ್ಯಾಕ್ ತೊಗೊಂಡು ಹೊರಡೋದು. ಸ್ಟಾರ್ಟಿಂಗಲ್ಲಿ ಹಣ್ಣಿನ ಮಾರ್ಕೆಟ್ ಸಿಗೋದ್ರಿಂದ ಅಲ್ಲೇ ಎಂಟ್ರಿ ತೊಗೊಳ್ತೀನಿ ನಾನು. ಹಣ್ಣು ಏನಾದರೂ ಚೆನ್ನಾಗಿರೋದೆಲ್ಲ ಕಾಣಿಸಿದ್ರೆ ಹಣ್ಣುಗಳನ್ನು ತೊಗೊಂಡು, ತರಕಾರಿ ಇದ್ದರೆ ತರಕಾರಿ ತೊಗೊಂಡು ಆಮೇಲೆ ಉಳಿದಿದ್ದ ಕೆಲಸ ಸ್ಟಾರ್ಟ್ ಮಾಡೋದು. ಎಷ್ಟದು? 2 ಕೊಟ್ಬಿಡಿ, ಚೆನ್ನಾಗಿರೋದು ಕೊಡಿ. ರಂಗೋಲಿ ಪುಡಿ ಇದಲ್ಲ, ಕಲರ್ ಮಿಕ್ಸ್ ಕೊಡಿ. ಒಂದು ಅಷ್ಟೇ. ಸೊ ಇದು ಏನು ಬಾಗಿಣ ಸಾಮಾನು ಒಂದು ಅಷ್ಟೇ. ಇನ್ನೇನು ಹಾಕ್ತಾರೆ? ಇದು ಕೊಡಿ. ಒಂದು ಫುಲ್. ಅದು ಬಳೆ ಬಿಚ್ಚಾಲೆ ಕಪ್ಪುದಿದೆಯಾ? ಅದು ಹಾಂ ಅಲ್ಲ, ಅದರಲ್ಲಿ ಕಪ್ಪು ಅಥವಾ ಹಸಿರು ಬರಲ್ವಾ? ಹಸಿರು ಬೇಕಲ್ಲ? ಸಿಗತ್ತಾ? ಸರಿ. ಸಾಕು. ನೆಕ್ಸ್ಟು ರಿಟರ್ನ್ ಗಿಫ್ಟ್ ತೊಗೊಳ್ಳೋಣ ಅಂತ ಅಂಗಡಿಗಳನ್ನ ಹುಡುಕಾಡ್ತಾ ಇದ್ದೀನಿ. ಸುಮಾರು ಅಂಗಡಿಗಳಿಗೆ ಹೋಗಿ ಒಂದು ಕಡೆ ನಾನು ರಿಟರ್ನ್ ಗಿಫ್ಟನ್ನು ತೊಗೊಂಡೆ. ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. ದೀಸ್ ಆರ್ ಸೋ ಗುಡ್. ಐ ಆಮ್ ಜಸ್ಟ್ ಲವಿಂಗ್ ಇಟ್. ದಿಸ್ ಇಸ್ ದ ಲೇಟೆಸ್ಟ್ ಡಿಸೈನ್. ಇದು ಈ ಸರ್ತಿ ಬಂದಿರೋದು ಮಾರ್ಕೆಟಲ್ಲಿ. ಓ ಮೈ ಗಾಡ್, ದಿಸ್ ಇಸ್ ಮೋರ್ ಬ್ಯೂಟಿಫುಲ್. ಹಾಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಆರ್ಟಿಫಿಷಿಯಲ್ ಫ್ಲವರ್ ಶಾಪು. ಈ ಶಾಪಲ್ಲಂತೂ ಎಲ್ಲ ಲೇಟೆಸ್ಟ್ ಡಿಸೈನ್ ಫ್ಲವರ್ಗಳು ಇತ್ತು. ಚಿಕ್ಕಪೇಟೆ ಲೇನಲ್ಲಿದ್ದಂಥ ಈ ಥರ ಫ್ಲವರ್ ಶಾಪು 3-4 ಶಾಪಿಗೆ ಹೋಗಿದ್ದೆ. ಈ ಶಾಪಲ್ಲಿ ಎಲ್ಲ ಲೇಟೆಸ್ಟ್ ಡಿಸೈನ್ಗಳಿತ್ತು, ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಯು ಕ್ಯಾನ್ ಚೆಕ್ ಔಟ್ ದಿಸ್ ಶಾಪ್ ಟು. ಅದು ಬಾರ್ಡರ್ ಅಲ್ಲ, ಅದು ಕೆಳಗಡೆ ಬಾರ್ಡರ್ ಪರ್ಪಲ್. ಮಟೀರಿಯಲ್ ಏನು ಯಾಕೆ? ಸಾರಿ ಶಾಪಿಂಗಿಗೆ ಅಂತ ಒಂದು 2-3 ಶಾಪಿಗೆ ಹೋಗಿದ್ದೆ ನಾನು. ಇದ್ದಿದ್ರಲ್ಲಿ ನಾನು ಕೆಲವೊಂದು ಕಡೆ ಶಾರ್ಟ್ ಲಿಸ್ಟ್ ಮಾಡಿ ತೊಗೊಂಡಿದ್ದೀನಿ. ಈ ಸರ್ತಿ ಹೋಗಿದ್ದು ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಸಾರಿ ಶಾಪ್. ಅದರ ಡೀಟೇಲ್ಸನ್ನು ಸಹಿತ ಕೊಟ್ಟಿರ್ತೇನೆ ನಾನು. ಸೀರೆಗಳನ್ನು ನೋಡಿ ಮಾಡಿ ತೊಗೊಳ್ಳಿ, ಯಾಕಂದರೆ 10 ಸತಿ ಹೋದವ್ರಿಗೂ 1 ಸತಿ ಮೋಸ ಆಗಿಬಿಡತ್ತೆ. ನೀವು ಫಸ್ಟ್ ಸತಿ ಹೋಗ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಬಿ ಲಿಟ್ಲ್ ಮೋರ್ ಕಾನ್ಷಿಯಸ್. ಈಗ ಕರೆಂಟ್ ಟ್ರೆಂಡಿಂಗಲ್ಲಿರೋದು ತಾಂಜಾವೂರ್ ಪೇಂಟಿಂಗ್ ಅಥವಾ ಈ ರೀತಿ ಮುಖವಾಡಗಳಿಗೆ ಡೆಕೋರೇಟನ್ನು ಮಾಡಿಸೋದು. ಈ ಪರ್ಟಿಕ್ಯುಲರ್ ಶಾಪಲ್ಲಿ ವರಮಹಾಲಕ್ಷ್ಮಿಗೆ ಬೇಕಾಗುವಂತಹ A to Z ಥಿಂಗ್ಸ್ ನಿಮಗೆ ಇಲ್ಲಿ ಸಿಗತ್ತೆ.
ಪೇಂಟಿಂಗನ್ನು ಮಾಡಿಕೊಡ್ತಾರೆ. ಅವರೇ ಪೇಂಟಿಂಗನ್ನು ಮಾಡಿ ಕೂಡ ಇಟ್ಟಿರ್ತಾರೆ ಜರ್ಮನ್ ಸಿಲ್ವರ್ ಮುಖವಾಡದ ಮೇಲೆ. ಅದನ್ನು ಬೇಕಾದರೂ ತೊಗೊಳ್ಬಹುದು, ಅಥವಾ ನೀವೇ ತೊಗೊಂಡು ಹೋಗಿ ನಿಮ್ಮ ಮುಖವಾಡನ ಕೊಟ್ಟು ಪೇಂಟಿಂಗನ್ನು ಮಾಡಿಸಿ ಅದಕ್ಕೆ ಡೆಕೋರೇಟನ್ನು ಮಾಡಿಸ್ಕೊಳ್ಬೋದು. ಯಾವ ಥರ ಹೇಳ್ತೀರಾ ಆ ರೀತಿ ಮಾಡಿಕೊಡ್ತಾರೆ. ಇದು ಕಸ್ಟಮೈಸ್ ಮಾಡಿಸ್ಕೊಂಡಿರುವಂಥ ಮುಖವಾಡ ಇದು ನಾನು ತೋರಿಸ್ತಾ ಇರೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ದೇವ್ರ ಕೂತ ಹಾಗೆ ಇದೆ ಇದು ಹಾಕಿದ್ರೆ. ಸುಮಾರು ಸ್ಟೈಲ್ಗಳಲ್ಲಿ ಮುಖವಾಡಗಳನ್ನು ಮಾಡಿಕೊಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡಿಸ್ಕೊಳ್ಬೋದು, ಅಥವಾ ಅವರೇ ಮಾಡಿಟ್ಟಿರೋದನ್ನು ಸಹಿತ ತೊಗೊಂಡು ಬರ್ಬೋದು. ಈ ಶಾಪಲ್ಲಿ ಯಾವ್ದು ಬೇಕು ನಿಮಗೆ, ವರಮಹಾಲಕ್ಷ್ಮಿಗೆ ಬೇಕಾಗಿರೋದು ಎಲ್ಲ ರೀತಿ ವಸ್ತುಗಳು ಸಿಗತ್ತೆ. ಪೇಂಟಿಂಗು ಡೆಕೋರೇಷನ್ಗಳೆಲ್ಲ 1000ಇಂದ 6,000-7,000ವರೆಗೂ ಹೋಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಜೆಟ್. ನಿಮಗೆ ಬೇಕಾಗಿದ್ದ ಥರ ಮಾಡಿಸ್ಕೊಳ್ಬಹುದು. ಜರ್ಮನ್ ಸಿಲ್ವರ್ ಮೇಲೆ ತಂಜಾವೂರು ಪೇಂಟಿಂಗ್. ಇದೆಲ್ಲ ಪ್ರೈಸ್ ಏನು? ನಿಮಗೆ ಪ್ರೈಸ್ 1,500 ಒಳಗಡೆ ಪೇಂಟಿಂಗ್ ಮಾಡ್ಕೊಡೋಕ್ಕೆ. ನಮ್ಮದೇ ಮುಖವಾಡ ತಂದು ಕೊಟ್ಟರೆ ನೀವು ಪೇಂಟ್ ಮಾಡ್ಕೊಡಿ. ತಂಜಾವೂರು ಪೇಂಟಿಂಗ್. ಬರೀ ಮುಖವಾಡ ಅಷ್ಟೇ ಅಲ್ಲ, ಈ ರೀತಿ ಆರ್ಟಿಫಿಷಿಯಲ್ ಜ್ಯುವೆಲರಿ ಕೂಡ, ಅಂದರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕೂಡ ಈ ಶಾಪಲ್ಲಿ ಇತ್ತು. ಬೇಕಂದರೆ ನೀವು ಅದನ್ನು ಸಹಿತ ನೋಡಿಕೊಂಡು ಬರಬಹುದು. ಹಾಗೆ ಎಲ್ಲ ಸಣ್ಣ ಪುಟ್ಟ ಶಾಪಿಂಗ್ಗಳನ್ನು ಮುಗಿಸಿ ನಾನು ರೀಚ್ ಆಗಿದ್ದು ಮೈಸೂರು ಬ್ಯಾಂಕ್ ಸೈಡಲ್ಲಿ. ಇಲ್ಲಿ ಬನಾರಸ್ ಸ್ವೀಟ್ ಸಿಗತ್ತೆ. ಇದು ಸ್ವಲ್ಪ ಫೇಮಸ್ ಶಾಪ್ ಇನ್ ಚಿಕ್ಕಪೇಟ್. ಇಲ್ಲಿ ರಸ್ಮಲಾಯ್ ಅಂತೂ ಸಖತ್ತಾಗಿರುತ್ತೆ. ನೀವು ಚಿಕ್ಕಪೇಟೆಗೆ ಹೋದಾಗ ಇಲ್ಲಿ ರಸ್ಮಲಾಯ್ ತಿನ್ನೋದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ವೆಲ್ಕಮ್ ಬ್ಯಾಕ್. ಚಿಕ್ಕಪೇಟೆಗೆ ನಾನು ಒಂದೇ ದಿನದಲ್ಲಿ ಮುಗ್ಸೋಕ್ಕಾಗಿಲ್ಲ. ಬಿಕಾಸ್ ನಾನು ವರ್ಕ್ ಮುಗಿಸಿ ಈವ್ನಿಂಗ್ ಹೋಗೋದ್ರಿಂದ ನಂಗೆ ಸಿಗೋದೇ 2 hours. 2 hours ಕತ್ಲಾಗಿ ಹೋಗ್ಬಿಡ್ತು ಒಂದಿನ. ಆಮೇಲೆ ಒಂದಿನ ಬ್ಯಾಗ್ ತುಂಬ ಭಾರ ಆಗೋಯ್ತು. ಸೊ ಐ ಹ್ಯಾಡ್ ಟು ಗೋ ಸೆಕೆಂಡ್ ಡೇ. ಸೊ ನಾನು ನಿಮಗೆ 2ನೇ ದಿನ ಆದಮೇಲೆ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಏನೇನು ತೊಗೊಂಡೆ ಅಂತ ಫಸ್ಟ್ ಆಫ್ ಆಲ್ ನೋಡಿದ್ದೀರಾ ನೀವು ಒಂದ್ಸತಿ. ಶಾಪ್ಸ್ ಎಲ್ಲ ನೋಡಿದ್ದೀರಾ. ಪರ್ಟಿಕ್ಯುಲರ್ ಆಗಿ ಏನು ತೊಗೊಂಡೆ ಅಂತ ಬಿಗಿನಿಂಗಿಂದ ತೋರಿಸ್ತೀನಿ. ಫಸ್ಟ್ ನಾನು ಯೂಶ್ವಲಿ ಎಂಟರ್ ಆಗೋದು ಮಾರ್ಕೆಟ್ ಕಡೆಯಿಂದ. ಮೆಜೆಸ್ಟಿಕ್ ಕಡೆಯಿಂದನೂ ಬರ್ಬೋದು, ಮಾರ್ಕೆಟ್ ಕಡೆಯಿಂದನೂ ಹೋಗ್ಬೋದು. ಅವೆನ್ಯೂ ರೋಡ್ ಎಂಟ್ರಿ ಆಗೋಕ್ಕೆ ತರಕಾರಿ ಮಾರ್ಕೆಟು, ಹೂವಿನ ಮಾರ್ಕೆಟ್ ಎಂಟ್ರೆನ್ಸ್ ಏನಿದೆಲ್ಲ ಅಲ್ಲಿಂದ ನಾನು ಜನರಲಿ ತೊಗೊಳ್ತೀನಿ. ಸೊ ಫಸ್ಟ್ ನಾನು ಅಲ್ಲಿ ಹೋದ ತಕ್ಷಣನೇ ನಾನು 2 ಸತಿ ಹೋದಾಗೂ ಹಣ್ಣುಗಳನ್ನ ತೊಗೊಳ್ತೀನಿ. ಅದೇ ಒಂದು ಸ್ವಲ್ಪ ಬ್ಯಾಗ್ ಭಾರ ಆಗೋಗ್ಬಿಡತ್ತೆ. ಹಣ್ಣೆಲ್ಲ ತೊಗೊಂಡು ಅಲ್ಲಿ ಗ್ರಂಥಿಕೆ ಅಂಗಡಿಗಳು ಕೂಡ ಇದೆ. ಅಲ್ಲಿ ನಾನು ಫಸ್ಟ್ ತೊಗೊಂಡಿದ್ದು ಈ ಬಾಗಣದ ಸಾಮಾನು ತೊಗೊಂಡು ಬಾ ಅಂತ ಹೇಳಿದರು ನಮ್ಮಮ್ಮ. ಇದು ಜನರಲಿ ಹಳೇದು, ಯಾವಾಗೂ ಇದೇ ಥರ ಸಿಗೋದು. ಅದು ಫಸ್ಟ್ ತೊಗೊಂಡಿದ್ದು. ಆಮೇಲೆ ಇದು ಧೂಪ ಬರುತ್ತಲ್ಲ, ಸಾಂಬ್ರಾಣಿ ಪರಿಮಳ ಬರುವಂಥದ್ದು ಧೂಪ ಪ್ಯಾಕೆಟ್. ಇದು ಅಲ್ಲಿ ಚೆನ್ನಾಗಿ ಸಿಗತ್ತೆ. ನಾನು ಸುಮಾರು ಕಡೆ ತೊಗೊಂಡಿದ್ದೀನಿ, ಬಟ್ ಅಲ್ಲಿ ಚೆನ್ನಾಗಿ ಸಿಗತ್ತೆ. ಈ ಥರ ಇದೆ ಇದು. ಅದಕ್ಕೆ ನಾನು 2 ಪ್ಯಾಕೆಟ್ನ ತೊಗೊಂಡು ಬಂದೆ. ಇದು ಒಂದು ಪ್ಯಾಕೆಟ್ಗೆ 70 ರೂಪೀಸ್ ಅಲ್ಲಿ. ಐ ಡೋಂಟ್ ನೋ, ಬೇರೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಇದು, ಅಲ್ಲಿ ಕಡಿಮೆ. ನೆಕ್ಸ್ಟ್ ಅರ್ಶಿನ ಕುಂಕುಮ ಕೊಡಲಿಕ್ಕೆ ಈ ಪ್ಯಾಕೆಟ್ಗಳು ಬರ್ತಿತ್ತು ಮುಂಚೆ. ಇವಾಗ ಈ ಥರ ಡಿಸೈನ್ ಎಲೆ ಮೇಲೆ ಅರಿಶಿನ ಕುಂಕುಮ ಇರೋದು. ಇದು ಪ್ಲಾಸ್ಟಿಕ್ ಪ್ರಾಡಕ್ಟು. ಇದು ಬರುತ್ತೆ. ಪ್ಯಾಕ್ ಆಫ್ 1 2 3 4 5 10ಗೆ 80 ರೂಪೀಸ್. ಆ ಥರದ್ದು 2 ತಂದಿದ್ದೀನಿ. ಅದೇ ಗ್ರಂಥಿಕೆ ಅಂಗಡಿಲೇ ಸಿಗತ್ತೆ ಇವೆಲ್ಲ. ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೋದ್ಮೇಲೆ ತಗೊಂಡಿದ್ದು ನಾನು ಈ ಫ್ಲಾರ್ಸ್. ಈ ಫ್ಲಾರ್ ಶಾಪಿಂದು ಪೂರಾ ಡೀಟೇಲ್ಸ್ ಬೇಕು ಅಂತಂದರೆ ಯು ಆಲ್ ಶುಡ್ ಕಮೆಂಟ್ ಮೀ. ನಾನು ಆ ಶಾಪಿಂದು ಡೀಟೇಲ್ಡ್ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ಸುಮಾರು ಶಾಪ್ಗಳನ್ನು ನೋಡಿದ್ದೀನಿ ಅಲ್ಲಿ ನಾನು.
ಈ ಪರ್ಟಿಕ್ಯುಲರ್ ಶಾಪಲ್ಲಿ ಅಪ್ಡೇಟೆಡ್ ಆಗಿ ಅಂದರೆ ಹೊಸ ಟ್ರೆಂಡಿಂಗ್ ಯಾವ ಡಿಸೈನ್ ಇರುತ್ತೆ ಅಲ್ಲ ಆ ಥರದ್ದು ಎಲ್ಲ ತೋರಣಗಳು, ಫ್ಲವರ್ ಸೈಡ್ಗೆಲ್ಲ ಹಾಕೋ ಫ್ಲವರ್ ಬರುತ್ತಲ್ಲ ಆ ಥರದ್ದು ಎಲ್ಲ ಡಿಸೈನ್ಗಳು ಅಲ್ಲಿ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಯು ಕ್ಯಾನ್ ಬಾರ್ಗೇನ್. ಇದಕ್ಕೆ ಅವರು ನನಗೆ ಹೇಳಿದ್ದು 500, ಬಟ್ ಐ ಪೇಡ್ 350 rupees ಫಾರ್ ದ್ಯಾಟ್. ನಾನು 2-3 ಸತಿ ಅವ್ರ ಶಾಪಿಗೆ ಹೋಗೋದ್ರಿಂದ ನನಗೆ ಅವರು ಇದನ್ನು ಕಡಿಮೆ ಮಾಡಿ ಕೊಟ್ಟರು. ಅದರ್ವೈಸ್ ಅವನು 400 ರೂಪಾಯಿಗಿಂತ ಕಡಿಮೆನೇ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಯಾ, ಯು ಕ್ಯಾನ್ ಬಾರ್ಗೇನ್. ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಾರ್ಗೇನಿಂಗ್ ಸ್ಕಿಲ್ಸ್. ಇದಕ್ಕೆ ನಾನು ಕೊಟ್ಟಿದ್ದು ಅಷ್ಟು. ಮತ್ತೆ ತಗೊಂಡಿದ್ದು ನಾನು ಅದೇ ಸ್ಟೋರಲ್ಲಿ ಈ ಬ್ಯೂಟಿಫುಲ್ ಸೈಡ್ ಹೂವಿಂದು. ಇದು ಪ್ಲಾಸ್ಟಿಕ್ ಅಲ್ಲ, ಇದು ಕ್ಲಾತ್ ಅಲ್ಲಿ ಮಾಡಿದ್ದಾರೆ ಇದನ್ನ. 3 ಕಲರ್ ಇದೆ ಇದರಲ್ಲಿ, ಮರೂನ್, ಕ್ರೀಮ್ ಆ್ಯಂಡ್ ಗ್ರೀನ್. ಈ 3 ಕಲರ್ನ ಈ ಜಡೆ ಹೆಣೆಯೋ ಥರ ಪ್ಯಾಟರ್ನ್ ಅಲ್ಲಿ ಇದೆ. ಇವಾಗೆಲ್ಲ ಸುಮಾರು ಹೊಸ ಥರ ಡಿಸೈನ್ಗಳು ಬಂದ್ಬಿಟ್ಟಿದೆ. ಅದ್ರಲ್ಲಿ ನನಗಿಷ್ಟ ಆಗಿದ್ದು, ಸೊ ಐ ಗಾಟ್ ದಿಸ್. ಇದು 2 ಈ ಥರದಕ್ಕೆ ಐ ಹ್ಯಾವ್ ಪೇಡ್ 1500. ಐ ಡೋಂಟ್ ನೋ ಎಕ್ಸ್ಪೆನ್ಸಿವ್ ಆಯ್ತಾ ಕಡಿಮೆ ಸಿಗ್ತಾ ಅಂತ ಗೊತ್ತಿಲ್ಲ. ಜನರಲಿ ಬೇರೆ ಎಲ್ಲ ಏರಿಯಾ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಕಡಿಮೆನೇ ಸಿಗತ್ತೆ. ಹಾಗಾಗಿ ನಾನು ತುಂಬ ಬಾರ್ಗೇನು ಮಾಡೋಕ್ಕೆ ಹೋಗಲ್ಲ ಅವ್ರ ಹತ್ರ. ನನಗೆ ಬೇಕಾಗಿರೋ ಡಿಸೈನ್ ಸಿಕ್ಕಿದ್ರೆ ತೊಗೊಂಡು ಬರ್ತೀನಿ. ಸೊ ಫಾರ್ ದಿಸ್ ಐ ಪೇಡ್ 1500. ನೆಕ್ಸ್ಟು ಈ ಬ್ಯಾಗ್. ನಾನು ಇದನ್ನು ಓಪನ್ ಕೂಡ ಮಾಡಿಲ್ಲ, ಇನ್ನು ಓಪನ್ ಮಾಡಿಬಿಡೋಣ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ರಿಟರ್ನ್ ಗಿಫ್ಟ್ ಕೊಡ್ತೀವಲ್ವಾ, ಅದಕ್ಕೆ ಇದು ಪ್ಲಾಸ್ಟಿಕ್ ಅಲ್ಲ, ಇದು ಪೇಪರ್ ಬ್ಯಾಗ್. ಈ ಥರ ಪೇಪರ್ ಬ್ಯಾಗ್ ಇದು. ಇದು ಸೆಟ್ ಆಫ್ 10 ಒಂದಕ್ಕೆ 20 ರೂಪಾಯಿ ಇದು. ಸೊ ಆ ಥರದ್ದು ನಾನು 20 ತಂದಿದ್ದೀನಿ, 2 ಪ್ಯಾಕೆಟ್ಸ್. ಇದು ದಿಸ್ ಇಸ್ ನೈಸ್, ಕೊಡಲಿಕ್ಕೆ ಚೆನ್ನಾಗಿರತ್ತೆ. ಮತ್ತು ಪ್ಲಾಸ್ಟಿಕ್ ಅಲ್ಲ, ಹಾಗಾಗಿ ಇದನ್ನು ತೊಗೊಂಡೆ ನಾನು. ಅಲ್ಲಿ ಎಲ್ಲ ಥರದ್ದು ಸಿಗತ್ತೆ. ಕುಂಬಾರಪೇಟೆ ಲೇನಿಗೆ ಹೋದರೆ ನೀವು, ಅಲ್ಲಿ ಬ್ಯಾಗ್ದೇ ಅಂತಾನೆ ಶಾಪ್ ಇರುತ್ತೆ. ಅಲ್ಲಿ ಕ್ಲಾತ್ ಬ್ಯಾಗ್ ಸಿಗುತ್ತೆ, ಪ್ಲಾಸ್ಟಿಕ್ ಬ್ಯಾಗ್ ಸಿಗುತ್ತೆ, ಈ ಥರ ಪೇಪರ್ ಬ್ಯಾಗ್ ಸಿಗುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಯು ಹೌ ಯು ಚೂಸ್ ಇಟ್. ಇದು ಇಸ್ ಮೈ ನೆಕ್ಸ್ಟ್ ಪರ್ಚೇಸ್. ಈ ಬ್ಯಾಗ್ ಫುಲ್ಲು ರಿಟರ್ನ್ ಗಿಫ್ಟ್ ಇದೆ. ಇದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇದು ಈ ಬ್ರಾಸ್ ಐಟಮ್ನ ತಗೊಂಡೆ ಒಂದು. ಇದು ಯಾಕೆ ತಗೊಂಡೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗತ್ತೆ. ಇದನ್ನು ಐ ಹ್ಯಾವ್ ಸಮ್ ಐಡಿಯಾ, ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ನಾನು ಅಲ್ಲಿ ಹೋದಾಗ ತೋರಿಸಿದ್ದೆ ಆ ಶಾಪ್, ಕುಂಬಾರಪೇಟೆ ಶಾಪಲ್ಲಿ. ಈಗ ಟ್ರೆಂಡಿಂಗಲ್ಲಿರೋದು ಲಕ್ಷ್ಮೀ ಮುಖವಾಡಗಳಿಗೆ ತಾಂಜಾವೂರ್ ಪೇಂಟಿಂಗ್ ಮಾಡಿಸೋದು. ಸೊ ನನಗೆ ಅಂದರೆ ಅವರು ಜರ್ಮನ್ ಸಿಲ್ವರ್ಗೆ ಸಹಿತ ಮಾಡಿಕೊಡ್ತಾರೆ. ಬೇಕಂದರೆ ನೀವು ಅದನ್ನು ತಗೊಂಡು ಮಾಡಿಸ್ಕೊಳ್ಬೋದು. ಬಟ್ ನಮ್ಮ ಮನೇಲಿ ಆಲ್ರೆಡಿ ಮುಖವಾಡ ಇದ್ದಿದ್ದರಿಂದ ನಾನು ಅಂದೆ ನಮ್ಮಮ್ಮಂಗೆ ನಾನು ಇದ್ರ ಮೇಲೆ ಮಾಡಿಸ್ತೀನಿ ಅಂತ. ಆದರೆ ಅದನ್ನು ಮಾಡಿಸಿದ್ಮೇಲೆ ತೊಳೆಯಲಿಕ್ಕೆಲ್ಲ ಆಗಲ್ಲ, ನೀವು ತುಂಬ ಹ್ಯಾಂಡಲ್ ವಿತ್ ಕೇರ್. ಯಾಕಂದರೆ ಅದು ಪೇಂಟಿಂಗ್ ಆಗಿರೋದ್ರಿಂದ ತೊಳೆಯೋಕ್ಕೆ ಮಡಿ ಮಾಡೋಕ್ಕೆ ಎಲ್ಲ ಆಗಲ್ಲ. ಲೈಕ್ ಮೈ ಮದರ್, ಲೈಕ್ ಎವ್ರಿಬಡೀಸ್ ಮದರ್ ಡಸ್. ಸೊ ನಾನು ಆ ತಾಂಜಾವೂರ್ ಪೇಂಟಿಂಗ್ ಮಾಡಿಸೋದನ್ನು ಸ್ಕಿಪ್ ಮಾಡಿ ಈಗ ಟ್ರೆಂಡಿಂಗಲ್ಲಿರೋದು ಈ 1 ಗ್ರಾಮ್ ಗೋಲ್ಡಲ್ಲಿ ಡೆಕೋರೇಟ್ ಮಾಡಿಕೊಡ್ತಾರೆ ದೇವರ ಮುಖವಾಡಗಳಿಗೆ. ನಂದೇ ಮುಖವಾಡ ಇದು. ಇದನ್ನು ತಗೊಂಡು ಹೋಗಿ ನಾನು ಡೆಕೋರೇಟ್ ಮಾಡಿಸ್ಕೊಂಡು ಬಂದೆ. ಅಂದರೆ ನೀವು ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಳ್ಬೋದು. ನಿಮಗೆ ಓಕೆ ಅನ್ನೋದಾದರೆ, ನಿಮಗೆ ಒಂದು ಸತಿಗೆ ನಾನು ಪೇಂಟಿಂಗ್ ಮಾಡಿಸಿ ತೋರಿಸ್ತೀನಿ ಅನ್ನೋ ಥರ ಎಲ್ಲ ಕಾನ್ಸೆಪ್ಟ್ ಇದ್ದರೆ ನಿಮಗೆ ನಿಮ್ಮದೇ ಮುಖವಾಡ ತೊಗೊಂಡೋಗಿ ತಾಂಜಾವೂರ್ ಪೇಂಟಿಂಗನ್ನು ಮಾಡಿಕೊಡ್ತಾರೆ, ಜಿವೆಲ್ಸ್ ಹಾಕ್ಕೊಡ್ತಾರೆ. ದೇವರಿಗೆ ಯಾವ ಥರ ಡೆಕೋರೇಟ್ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ದೇವರೇ ಇರೋ ಥರ ಎದ್ದು ಬಂದಿರೋ ಥರ ಕಾಣೋ ಥರನೇ ಮಾಡಿಕೊಡ್ತಾರೆ. ಸೊ ನಮ್ಮಮ್ಮ ಬೇಡ ಅಂದಿದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿ ಜಸ್ಟ್ ಈ ಥರ ಡೆಕೋರೇಟನ್ನು ಮಾಡಿಸ್ಕೊಂಡು ಬಂದೆ. ಈ ಸತಿಗೆ ಸಾಕು, ನೋಡೋಣ ಮುಂದಿನ ಸತಿ ಅಂತ. ಬಿಕಾಸ್ ನನಗೆ
ತುಂಬ ಆಡಂಬರ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಹಂಗಂತ ಟ್ರೆಂಡ್ನ ಬಿಡೋಕ್ಕೂ ಇಷ್ಟ ಇಲ್ಲ ನನಗೆ. ಹಾಗಾಗಿ ಎರಡು ಮಧ್ಯ ಬ್ಯಾಲೆನ್ಸ್ ಮಾಡೋಕ್ಕೆ ಈ ಥರ ಮಾಡಿದ್ದೀನಿ. ಯಾ ಹಾಗೆ ಈಗ ಜಡೆ ಹಾಕ್ತಾರೆ, ಅಂದರೆ ಈ ಥರ ಸೈಡಲ್ಲಿ ಜಡೆ ಬಿಡ್ತಾರಲ್ಲ ದೇವರಿಗೆ, ನಂಗೆ ಅದು ಸ್ವಲ್ಪ ಇಷ್ಟ ಆಗಲ್ಲ. ಇವಾಗ ಇರೋ ಟ್ರೆಂಡ್ ಚೆನ್ನಾಗಿದೆ, ಹಿಂದ್ಗಡೆಗೆ ಇದು ಬನ್ ಹಾಕೋ ಥರ ಬರುತ್ತಲ್ಲ, ಅದಕ್ಕೆ ಈ ಥರ ತಂದಿದ್ದೀನಿ. ನಂದು ಸ್ವಲ್ಪ ಚಿಕ್ಕ ಮುಖವಾಡ ಆಗಿರೋದ್ರಿಂದ ಅದಕ್ಕೆ ಸೂಟೇಬಲ್ ಆಗೋ ಥರ ಸೈಜಲ್ಲಿ ನಾನು ಇದನ್ನು ತಂದಿದ್ದೀನಿ. ಇದ್ರ ಮೇಲ್ಗಡೆ ಇನ್ನೂ ಒಂದು ಲೇಯರ್ ಬರುತ್ತೆ, ಯಾವ ಥರ ಬೇಕು ಆ ಥರ ಮಾಡ್ಕೊಡ್ತಾರೆ. ನಾನು ಪರ್ಟಿಕ್ಯುಲರ್ಲಿ ಈ ಶಾಪನ್ನ ತೋರಿಸಿದ್ದೀನಿ ಅಲ್ಲ, ಇವ್ರ ಶಾಪಲ್ಲಿ ನಿಮಗೆ ತಾಂಜಾವೂರ್ ಪೇಂಟಿಂಗ್, ದೇವ್ರಿಗೆ ಡೆಕೋರೇಷನ್ ಅಥವಾ ಅದಕ್ಕೆ ಏನು ಬೇಕಾಗಿರೋದು ಎಲ್ಲ ಥರನೂ ಸಿಗತ್ತೆ. ಆ ಶಾಪಿಂಗ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಫೋನ್ ಮಾಡಿ ಮಾತಾಡ್ಬೋದು, ನೀವು ಅಲ್ಲಿ ಹೋಗಿನೇ ನೋಡಿ ತಗೊಂಡು ಕೂಡ ಬರ್ಬೋದು. ಇಟ್ ಈಸ್ ಲೊಕೇಟೆಡ್ ಇನ್ ಕುಂಬಾರಪೇಟೆಯಲ್ಲಿ. ಓಕೆ, ದಿಸ್ ಇಸ್ ದ ನೆಕ್ಸ್ಟ್ ಥಿಂಗ್. ನಾನು ಇದಕ್ಕೆ ಪೇ ಮಾಡಿದ್ದು 150 ರೂಪೀಸ್. ಆಮೇಲೆ ಈ ಸತಿ ದೇವರಿಗೆ ನಾನು ಕೈ ಕಾಲು ಎಲ್ಲ ಹಾಕಿ ಹಿಂಗೆ ಕೂತಿರೋ ಥರ ಮಾಡ್ತಾರಲ್ಲ, ಆ ಥರ ಮಾಡೋಣ ಅಂತ ಕಾಲು ತಂದಿಲ್ಲ, ಬರೀ ಕೈ ಮಾತ್ರ ತಂದಿದ್ದೀನಿ. ಈ ಥಿಂಗ್ಸ್ಗಳು ಅಷ್ಟೇ ನಿಮಗೆ ವೆರೈಟಿ ಆಫ್ ಪ್ರೈಸಲ್ಲಿ ಸಿಗತ್ತೆ. 300, 280, 250, 200, 180 ಅಂದರೆ ಅದೇ ನೀವು ಹೆಂಗೆ ಬಾರ್ಗೇನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇದಕ್ಕೆ ಅವರು 250 ಹೇಳಿದ್ರು, ನಾನು 200 ಪೇ ಮಾಡಿದೆ. ಚಿಕ್ಕ ಪುಟ್ಟು ಮಿನಿಮಮ್ ಸೈಜಲ್ಲಿ ಇರುವಂತಹ ಕೈ, ಇದು ಬರೀ ಕೈ, ಇದು 200 ಪೇ ಮಾಡಿದ್ದೀನಿ. ಇದು ದಿಸ್ ವಾಸ್ ಇದೆರಡು ಒಂದೇ ಶಾಪಲ್ಲಿ. ಹಾಗೆ ಇನ್ನೊಂದು ಪ್ಯಾಕಲ್ಲಿ ನಾನು ದೇವರಿಗೆ ಮೂಗುತ್ತಿ, ಈ ಕಡೆಗೆ ಮೂಗುತ್ತಿ, ಈ ಕಡೆಗೆ ಮೂಗುತ್ತಿ, ಮತ್ತು ಹಣೆ ಬೊಟ್ಟು, ಈ ಥರದ್ದೆಲ್ಲ ಸ್ಟೋನಲ್ಲಿ ಬರುತ್ತೆ. ಮತ್ತು ತಾಳಿ ಎಲ್ಲ ಇದೆ, ಇದನ್ನೆಲ್ಲ ಯೂಸ್ ಮಾಡೋದಾದರೆ ಮಾಡ್ಬೋದು. ಬಟ್ ಇದೆಲ್ಲ ಉಳಿದಿದ್ದೆಲ್ಲ ಥಿಂಗ್ಸ್ ಸ್ಟೋನಲ್ಲಿ ಇದೆ. ಇದು ಜಸ್ಟ್ 150 ರೂಪೀಸ್. ಹಾಂ, ದ ಮೇನ್ ಥಿಂಗ್, ಈ ಬಾಗಿನ ಕೊಡುವಂಥ ಬ್ಲೌಸ್ ಪೀಸ್ಗಳು ಚೆನ್ನಾಗಿರೋ ಕ್ವಾಲಿಟಿ, ಅಲ್ಲಿ ಎಲ್ಲ ಥರ ಸಿಗತ್ತೆ. ಬ್ಲೌಸ್ ಪೀಸ್ದೇ ಅಂತಲೇ ಶಾಪ್ ಇರುತ್ತೆ. ಅಲ್ಲಿ ಇವಾಗ ಸುಮ್ಮನೆ ಕೊಡೋಕ್ಕೆ ಮಾತ್ರ ಯೂಸ್ ಮಾಡೋ ಥರ ಅಂದರೆ ಲೋ ಕ್ವಾಲಿಟಿ ಇರೋ ಬ್ಲೌಸ್ ಪೀಸ್ಗಳು ಸಿಗತ್ತೆ. ಅದು ಸ್ಟಾರ್ಟ್ ಫ್ರಮ್ 30 ರೂಪೀಸ್, ಹಾಗೆ 80 ರೂಪೀಸ್. ಇಟ್ಸ್ ಅ ಮ್ಯಾಕ್ಸಿಮಮ್ ಪ್ರೈಸ್, ಅದೇ ಗುಡ್ ಕ್ವಾಲಿಟಿ. ಈ ನಾನು ತಂದಿರೋ ಬ್ಲೌಸ್ ಪೀಸು 60 ರೂಪೀಸ್. ಇದೇ ರಿಟೇಲ್ ಶಾಪ್ ನಿಮ್ಮ ಮನೆ ಹತ್ರ ಯಾವುದಿದೆ, ಜಯನಗರ, ಬನಶಂಕರಿ, ರಾಜಾಜಿನಗರ್, ಇಂಥ ಕಡೆ ನೀವು ಶಾಪಲ್ಲಿ ಹೋಗಿ ಇದನ್ನು ವಿಚಾರಿಸಿದ್ರೆ ದಿಸ್ ಪ್ರೈಸ್ ಫಾರ್ 120 ರೂಪೀಸ್. ನನಗೆ ಚಿಕ್ಕಪೇಟೆಯಲ್ಲಿ ಸಿಕ್ಕಿತ್ತು ಫಾರ್ ಜಸ್ಟ್ 60 ರೂಪೀಸ್. ಸಚ್ ಅ ಗುಡ್ ಕ್ವಾಲಿಟಿ. ಅಂದರೆ ನಿಮಗೆ ಯಾರೊಬ್ರು ಹಿಂಗೆ ಕೊಟ್ಟಾಗ ಅದನ್ನು ನೀವು ಯೂಸ್ ಮಾಡ್ಕೊಳ್ಳೋ ಥರ ಇರಬೇಕು ಬ್ಲೌಸ್ ಪೀಸ್. ಅಂದರೆ ನಾವು ತೊಗೊಂಡು ಮತ್ತೆ ಇನ್ನೊಬ್ರು ಕೊಟ್ಟರೆ ಅದು ಚೆನ್ನಾಗಿರಲ್ಲ. ಸೊ ನಾನು ಅದಕ್ಕೆ ಒಳ್ಳೆ ಕ್ವಾಲಿಟಿ ರಾ ಸಿಲ್ಕ್ ಅಲ್ಲಿರುವಂತಹ ಬ್ಲೌಸ್ ಪೀಸನ್ನು ತಗೊಂಡು ಬಂದೆ. ಇದನ್ನು ಸಹಿತ ನಾನು 20 ಪೀಸ್ ತಂದಿದ್ದೀನಿ, ಇಲ್ಲಿದೆ. ಹಾಗೆ ನಮ್ಮ ಮನೇಲಿ ದೇವರಿಗೆ ಸೀರೆ ಉಡಿಸೋ ಅಭ್ಯಾಸ ಇಲ್ಲ, ಹಾಗಂತ ನಂಗೆ ಬರೀ ಕಳಸ ಇಟ್ಟು ಪೂಜೆ ಮಾಡೋಕ್ಕೂ ಇಷ್ಟ ಇಲ್ಲ. ಸೊ ಹಾಗೆ ನಾನು ಸ್ವಲ್ಪ ಚೆನ್ನಾಗಿ ಇರುವಂತಹ ಬ್ಲೌಸ್ ಪೀಸನ್ನು ತಂದು ಸೀರೆ ಥರ ಉಡಿಸಿ ಡೆಕೋರೇಟ್ ಮಾಡ್ತೀನಿ. ಲಾಸ್ಟ್ ಇಯರ್ ನಾನು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ಬ್ಲೌಸ್ ಪೀಸಲ್ಲೇ ಕಳಸ ಅಥವಾ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದು. ಅದಕ್ಕೆ ಈ ಸರ್ತಿ ಈ ಥರ ಬ್ಲೌಸ್ ಪೀಸ್ ಅಂತ ತಂದಿದ್ದೀನಿ. ಇದು ಜಕಾರ್ಡ್ ಮೆಟೀರಿಯಲ್, ಈ ಥರ ಇದೆ ಎಂಟೈರ್ಲಿ, ಅಂದರೆ ಸ್ವಲ್ಪ ನೋಡಿದ್ರೆ ಸೀರೆ ಥರ ಕಾಣೋ ಥರ ಬ್ಲೌಸ್ ಪೀಸ್ ಇದು. ಇದನ್ನು ಕೂಡ ತಂದೆ. ಆ್ಯಂಡ್ ಸೀರೆಗಳನ್ನ ತಗೊಂಡೆ. ನಾನು ಹೇಳಿದ್ದೆ ನನಗೆ 3-4 ಸೀರೆ ಬೇಕು ಅಂತ, ಅದರಲ್ಲಿ ಇನ್ನೊಂದು ಸೀರೆ ತಗೊಂಡಿದ್ದೀನಿ. ದಿಸ್ ಈಸ್ ಬನಾರಸಿ ಸಾರಿ. ಇವಾಗಿನ ಟ್ರೆಂಡಿಂಗ್ ಕಲರ್ ಆರೆಂಜ್ಗೆ ಪಿಂಕ್ ಕಾಂಬಿನೇಷನ್, ಅದರಲ್ಲೂ ಬನಾರಸಿ ಸಾರಿ. ಸೊ ನನಗೆ ಅದೇ ಪರ್ಟಿಕ್ಯುಲರ್ ಕಲರ್ ಕಾಂಬಿನೇಷನಲ್ಲೇ ಬೇಕಿತ್ತು, ಬಟ್ ಬನಾರಸಿ ಸಾರಿಲೇ ಬೇಕಿತ್ತು. ಸೊ ಐ ಬಾಟ್ ದಿಸ್ ಸಾರಿ. ಇನ್ನೂ 2-3 ಸೀರೆ ತೊಗೊಂಡೆ ನಮ್ಮಮ್ಮಗೆ, ಅದು ಎಲ್ಲ ನಮ್ಮಮ್ಮ ಫಾಲ್ಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ದಿಸ್ ಈಸ್ ಮೈ ಸಾರಿ. ರಿಟರ್ನ್ ಗಿಫ್ಟ್ ನಾನು ಈಗಲೇ ತೋರಿಸ್ಬಿಟ್ರೆ ಗೊತ್ತಾಗೋಗ್ಬಿಡತ್ತೆ. ದೇರ್ ವೋಂಟ್ ಬಿ ಅ ಸರ್ಪ್ರೈಸ್.
ಸಪೋಸ್ ನಮ್ಮ ಮನೆಗೆ ಕುಂಕುಮಕ್ಕೆ ಬರೋರಿಗೆ ಕಾವ್ಯ ಇದೇ ಕೊಡ್ತಾಳೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಎನಿವೇಸ್, ರಿಟರ್ನ್ ಗಿಫ್ಟ್ಗೆ ಚಿಕ್ಕಪೇಟೆಗೆ ಹೋದರೆ ನೀವು ನಿಮಗೆ ಹಂಡ್ರೆಡ್ಸ್ ಆಫ್ ಆಪ್ಷನ್ಸ್ ಇರುತ್ತೆ ತಗೊಳ್ಳಿಕ್ಕೆ. ಏನೋ ಪ್ಲಾಸ್ಟಿಕ್ದು ಇವಾಗ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ ಪ್ಲೇಟ್ಸ್ ಬರುತ್ತಲ್ಲ, ಇಟ್ ಈಸ್ ಕ್ವೈಟ್ ಕಾಮನ್ ನಾವು. ಆ ಥರದಂತೂ ಎಷ್ಟು ವೆರೈಟಿಲಿ ಸಿಗತ್ತೆ. ಹಾಗೆ ಬ್ಯಾಂಬೂ ಡಿಸೈನ್ದು ಪರ್ಸ್ಗಳು, ಓ ಮೈ ಗಾಡ್, ಪರ್ಸ್ ಡಿಸೈನ್. ಲಾಸ್ಟ್ ಟೈಮ್ ನಾನು ಪರ್ಸ್ ಕೊಟ್ಟಿದ್ದೆ, ಸೊ ನನಗೆ ಈ ಸರ್ತಿ ಪರ್ಸ್ ಬೇಡ ಅನ್ನಿಸ್ತು. ಸೊ ಐ ಥಾಟ್ ಐ ಬೈ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಸಮಥಿಂಗ್ ಯೂಸ್ಫುಲ್. ನಾವು ಕೊಟ್ಟಾಗ ತಗೊಂಡವರು ಮನೆಯಲ್ಲಿ ಅದನ್ನು ಯೂಸ್ ಮಾಡೋ ಥರ ಒಂದು ಬೌಲ್ ಥರ ತಂದಿದ್ದೀನಿ. ಫ್ಯಾನ್ಸಿ ಆಗಿರಬೇಕು, ಚೆನ್ನಾಗಿರ್ಬೇಕು, ಟ್ರೆಂಡಿಂಗ್ ಆಗಿರಬೇಕು ಅನ್ನೋ ಥರ. ಇದನ್ನ ಓಪನ್ ಎಲ್ಲ ಮಾಡಿ ತೋರಿಸಲ್ಲ, ನೀವು ನೆಕ್ಸ್ಟ್ ವಿಡಿಯೋ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಅಲ್ಲಿ ನಾನು ಇದನ್ನ ತೋರಿಸ್ತೀನಿ. ನಾನು ಐ ಹ್ಯಾವ್ ಪೇಡ್ 100 ರೂಪೀಸ್. ನಾನು 20 ಪೀಸಸ್ ಅನ್ನ ತಂದಿದ್ದೀನಿ ಅಷ್ಟೇ. ದ್ಯಾಟ್ಸ್ ಆಲ್. 2 ದಿನ ಶಾಪಿಂಗ್ ಮಾಡಿದ್ದೀನಿ ಇಷ್ಟನ್ನ ನಾನು, ಬಿಕಾಸ್ ನನಗೆ ಇರ್ತಾ ಇದ್ದಿದ್ದೆ 2 hours ಕತ್ಲೆ ಆಗಿ ಹೋಗ್ತಿತ್ತು ಆ್ಯಂಡ್ ಬ್ಯಾಗ್ ಭಾರ ಆಗೋಗ್ತಿತ್ತು. ಒಬ್ಬಳೇ ಹೋಗ್ತಿದ್ದೆ, ಬಿಕಾಸ್ ನಿಮಗೆ ಗೊತ್ತಲ್ಲ ಚಿಕ್ಕಪೇಟೆಯಲ್ಲಿ ತುಂಬ ರಶ್ ಇರುತ್ತೆ, ಹಬ್ಬದ ಸೀಸನ್ ಅಂತ. ಐ ವೆಂಟ್ ಆಲ್ ಅಲೋನ್. ಅಂಥ ವೀಕ್ ಡೇ ಈವ್ನಿಂಗ್ ಹೋಗಿದ್ರಿಂದ ರಶ್ ಇರಲಿಲ್ಲ ಆ್ಯಕ್ಚುಲಿ. ಸೊ ನಾನು ಪೀಸ್ಫುಲಿ ಶಾಪಿಂಗ್ ಮಾಡೋಕ್ಕೆ ಆಯಿತು ಈ ಸರ್ತಿ. ಹಾಗೆ ಹೋದಾಗ ನೀವು ದ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ಪ್ರೆಸೆಂಟಾಗಿ ಹೋಗ್ತಾ ಇದ್ದೀರಾ ಅಂದರೆ ಯು ಶುಡ್ ಕ್ಯಾರಿ ಕ್ಯಾಶ್. ಇವಾಗ ಅದು GST ಸಮ್ ಪ್ರಾಬ್ಲಮ್, ಸೋಷಿಯಲಿ ಅವೇರ್ ಆಗಿದ್ರೆ ನೀವು, GST ಇಶ್ಯೂ ನಡೀತಾ ಇದೆಲ್ಲ. ಸೊ ಚಿಕ್ಕಪೇಟೆಯಲ್ಲಿ ಯಾರೇ ಆದರೂ ನಿಮಗೆ ಕ್ಯಾಶ್ ಇದೆಯಾ ಅಂತ ಕೇಳ್ತಾರೆ. ಅಂದರೆ ಕೆಲವೊಬ್ರಂತೂ ವೆರಿ ಪರ್ಟಿಕ್ಯುಲರ್, ಕ್ಯಾಶ್ ಇದ್ದರೆ ಮಾತ್ರ ಕೊಡೋದು. ಈ ಜ್ಯುವೆಲರಿ ಮುಖವಾಡದ ಶಾಪ್ ಇದೆಲ್ಲ, ಅಲ್ಲಂತೂ ಕ್ಯಾಶೇ ತಗೊಳ್ತಾರೆ ಅವರು. ಗೂಗಲ್ ಪೇ, ಆನ್ಲೈನ್ ಪೇಮೆಂಟ್ ಅವ್ರು ತಗೊಳ್ಳೋದಿಲ್ಲ. ಸೊ ಯು ಶುಡ್ ಕ್ಯಾರಿ ಕ್ಯಾಶ್ ವೆನ್ ಯು ಗೋ ಚಿಕ್ಕಪೇಟೆ ಪ್ರೆಸೆಂಟ್ಲಿ. ಮತ್ತು ಸ್ವಲ್ಪ ಪ್ರೆಸೆಂಟ್ ಮೈಂಡೆಡ್ ಆಗಿರಬೇಕು. ನಿಮ್ಮ ಬ್ಯಾಗ್, ನಿಮ್ಮ ಬಟ್ಟೆ, ನಿಮ್ಮ ಥಿಂಗ್ಸ್ ಮೇಲೆ ನೀವು ಅವೇರ್ ಆಗಿರ್ಬೇಕು. ಎಷ್ಟು ಬ್ಯಾಗ್ ಇಟ್ಕೊಂಡಿದ್ದೀರಾ, ಎಲ್ಲೂ ಬಿಡದೆ ಇರೋ ಥರ. ನಿಮ್ಮ ಪರ್ಸ್ ಏನಾದರೂ ಇದ್ದರೆ ನಿಮ್ಮ ವ್ಯಾಲೆಟ್ ಬಗ್ಗೆ ಕಾನ್ಷಿಯಸ್ ಆಗಿ, ನಿಮ್ಮ ಬಗ್ಗೆ ನೀವು ಕಾನ್ಷಿಯಸ್ ಆಗಿ ಇರಬೇಕಾಗತ್ತೆ. ಆಬ್ವಿಯಸ್ಲಿ ಅಂಥ ಕಡೆ ಶಾಪಿಂಗ್ ಏರಿಯಾ ಟೂ ಮಚ್ ಕ್ರೌಡೆಡ್ ಇದ್ದಾಗ ಹೆಚ್ಚು ಕಮ್ಮಿ ಆಗೋದು ಸಹಜ. ಯಾವ ಥರ ಅಂತ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಾಗಾಗಿ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕಾಗತ್ತೆ. ಎಸ್ಪೆಷಲಿ ಚಿಕ್ಕಪೇಟೆಯಲ್ಲಿ ವೀಕೆಂಡ್ ಹೋಗ್ತೀರಾ ಅಂತಂದರೆ ಯು ಶುಡ್ ಬಿ ವೆರಿ ಮಚ್ ಕಾನ್ಷಿಯಸ್. ನೀವೇನಾದರೂ ಹಬ್ಬ 15 ದಿನ ಇರುವಾಗ ವೀಕೆಂಡಲ್ಲಿ ಏನಾದರೂ ನೀವು ಹೋದರೆ, ಫಸ್ಟ್ ಟೈಮ್ ಹೋಗ್ತಾ ಇದ್ರೆ ನಾನು ಇನ್ನೊಂದು ಜನ್ಮದಲ್ಲಿ ಚಿಕ್ಕಪೇಟೆಗೆ ಹೋಗಲ್ಲಪ್ಪ ಅಂತ ಅಂದ್ಕೊಂಡೇ ಬರ್ತೀರಾ ನೀವು. ಆ ಥರ ಇರುತ್ತೆ ಕ್ರೌಡ್. ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ, ಯಾವಾಗ ಹೋಗಬೇಕು, ಮುಂಚೆ ಹೋಗ್ತೀರಾ, ಸ್ವಲ್ಪ ಪ್ಲ್ಯಾನ್ ಅರ್ಲಿ ಮಾಡಿ ಹೋಗ್ತೀರಾ, ವೀಕ್ ಡೇಲಿ ಹೋಗ್ತೀರಾ, ಮಧ್ಯಾಹ್ನದ ಹೊತ್ತು ಹೋಗ್ತೀರಾ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಯಾವ ಥರ ಬೇಕು ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಹಾಗೆ ಯು ಕ್ಯಾನ್ ಡೆಫಿನೆಟ್ಲಿ ಬಾರ್ಗೇನ್. ಅವ್ರು ಹೇಳಿದ ರೇಟೇ ಕೊಡಬೇಕು ಅಂತ ಏನಿಲ್ಲ. ಅವ್ರು ಹೇಳಿದ್ದಕ್ಕೆ ನೀವು ಕೆಲವೊಬ್ರಂತೂ ವೆರಿ ಪರ್ಟಿಕ್ಯುಲರ್ ಫಿಕ್ಸ್ಡ್ ಪ್ರೈಸ್ ಅಂತ ಹೇಳ್ತಾರೆ. ಯಾಕಂದರೆ ಅದು ಹೋಲ್ಸೇಲ್ ಸ್ಟೋರ್ಗಳಾಗಿರೋದ್ರಿಂದ ಫಿಕ್ಸ್ಡ್ ಪ್ರೈಸ್ ಇರುತ್ತೆ, ನೀವು ಹೆಚ್ಚು ಬಾರ್ಗೇನ್ ಮಾಡೋಕ್ಕಾಗಲ್ಲ. ಕೆಲವೊಬ್ರ ಹತ್ರ ಕೆಲವೊಂದು ಥಿಂಗ್ಸ್ಗಳಿಗೆ ನೀವು ಬಾರ್ಗೇನ್ ಮಾಡ್ಬೋದು. ಐ ಆಮ್ ಇನ್ ಅ ಫೇಸ್ ವೇರ್ ಐ ಡೋಂಟ್ ಬಾರ್ಗೇನ್ ಟೂ ಮಚ್ ನೌ. ನನಗೆ ಇದ್ರ ಬೆಲೆ, ಈ ಕ್ವಾಲಿಟಿ ಹೇಗಿದೆ, ಇದಕ್ಕೆ ಎಷ್ಟು ಕೊಡ್ಬೋದು ಅಂತ ಅನಲೈಸ್ ಮಾಡಿ ನಾನು ತುಂಬ ಬಾರ್ಗೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಚೆನ್ನಾಗಿದೆ ಅನಿಸಿದ್ರೆ ಐ ಪೇ ಫಾರ್ ದ್ಯಾಮ್. ಮತ್ತು ಈ ಸ್ಟ್ರೀಟ್ ಸೈಡಲ್ಲೆಲ್ಲ ತೊಗೊಳ್ತೀನಿ ಅನ್ನೋದಾದರೆ ನಾನು ಬಾರ್ಗೇನ್ ಮಾಡಲ್ಲ ಅವ್ರಗಳ ಹತ್ರ. ಮತ್ತು ಕ್ಯಾಶ್ ಕೊಡೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಟೈಮ್ ಮಾಡಿಕೊಂಡು, ಒಂದಿನ ಪೂರ್ತಿ ಟೈಮ್ ಮಾಡಿಕೊಂಡು ಎನರ್ಜಿ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಎಸ್, ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಕೆಲವು ಸ್ಟೋರ್ಗಳ ಡೀಟೇಲ್ಸ್ ಏನಾದರೂ ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಫ್ ಐ ಮಿಸ್ ಸಮ್ವೇರ್ ಕಮೆಂಟ್ ಮಾಡಿದ್ರೆ ಐ ಗಿವ್ ಯು ಆಲ್ ದಿ ಇನ್ಫಾರ್ಮೇಷನ್ಸ್. ಎಸ್ ಐ ಫಾರ್ಗಾಟ್. ಲಾಸ್ಟ್ ಅಲ್ಲಿ ನಾನು ಮಂಚೀಸ್ ಇಂದ ತಂದಿರೋ ಸಾರಿ ಪ್ರೈಸ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಸಾರಿಗೆ, ಈ ಸಾರಿ ಪ್ರೈಸ್ ಎಕ್ಸಾಕ್ಟ್ಲಿ ಅಲ್ಲ, 9,000. 10 ರೂಪೀಸ್ ಅಥವಾ 15 ರೂಪೀಸ್ ಏನೋ ಕಡಿಮೆ. ನಾನು
ಬಿಲ್ ಎಲ್ಲ ಇಟ್ಬಿಟ್ಟಿದ್ದೀನಿ. 8,500, ಆಮೇಲೆ GST ಎಲ್ಲ ಇನ್ಕ್ಲೂಡ್ ಆಗಿ ಇಟ್ ಇಸ್ 9,000, 10 rupees or 15 rupees ಲೆಸ್ ಅಷ್ಟೇ. ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ 9,000 ಅಂತಾನು ಮಾಡಿದ್ದೀರಾ, ಯಾರೊಬ್ರು ಸೇಮ್ ಸಾರಿ ತಗೊಂಡಿದ್ದೀನಿ ಅಂತಾನು ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈ ಸಾರಿ ಪ್ರೈಸ್ ಎಷ್ಟು ಅಂತ ನೀವು ಗೆಸ್ ಮಾಡಬೇಕು ಈ ವಿಡಿಯೋದಲ್ಲಿ. ಈ ಸಾರಿ ಪ್ರೈಸ್ ಹೇಳಿಲ್ಲ ಅನ್ಕೊಳ್ತೀನಿ. ಹೇಳಿಲ್ಲ ನಾನು ಈ ಸಾರಿ ಪ್ರೈಸನ್ನು. ಈ ಸಾರಿ ಶಾಪ್ ಡೀಟೇಲ್ಸನ್ನು ಸಹಿತ ಕೊಟ್ಟಿರ್ತೀನಿ ನಾನು. ಇಟ್ಸ್ ಕ್ವೈಟ್ ಫೇಮಸ್ ಇನ್ ಚಿಕ್ಕಪೇಟೆ. ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲನ್ನು ಸಹಿತ ಕೊಟ್ಟಿರ್ತೀನಿ. ಈ ಸಾರಿ ಪ್ರೈಸ್ ಅನ್ನು ನೀವು ಈ ಸತಿ ಕಮೆಂಟ್ ಮಾಡಬೇಕು. ದಿಸ್ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಸೈಡ್ ಸಾರಿ. ಇಟ್ ಈಸ್ ಕ್ವೈಟ್ ಅಫೋರ್ಡೆಬಲ್ ಸಾರಿ ಸೈಡ್. ಈ ವಿಡಿಯೋ ನಿಮಗೆಲ್ಲ ವೆರಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದೆ ಅಂತ ಅನ್ಕೊಳ್ತಾ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಅಷ್ಟೇ.